ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಕಾಟಿರಮ್ಮನ ದೇವಸ್ಥಾನ ನೀವು ಕೇಳಿರ್ಬೋದು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್ ಆಗಿರೋದು ದೇವಸ್ಥಾನ. ಸುಮಾರು ಜನ ಯಾವ್ಯಾವ ಊರಿಂದ ಬಂದು ಹೋಗ್ತಾರೆ. ಸೊ ಆ ಸ್ಥಳಕ್ಕೆ ಇವತ್ತು ಬಂದಿದ್ದೀನಿ. ಸೊ ಫಸ್ಟು ನೀವು ಬರಬೇಕು ಅಂತ ಹೇಳಿದ್ರೆ ಹೊಸಕೋಟೆಗೆ ಬರಬೇಕು. ಹೊಸಕೋಟೆಯಿಂದ ಒಳಗಡೆ ಕಂಬಳಿಪುರ ಅಂತ. ಸೊ ಕಂಬಳಿಪುರದಿಂದ ಒಳಗಡೆ ಒಂದು ಹೆಚ್ಚು ಕಮ್ಮಿ ಒಂದು 7-8 ಕಿಲೋಮೀಟರ್ ಒಳಗಡೆ ಬಂದರೆ ಒಂದು ವಿಶಾಲವಾದ ದೊಡ್ಡ ಪ್ಲೇಸ್ ಸಿಗುತ್ತೆ. ಸೊ ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ, ನೋಡ್ರಿ. ಒಳಗಡೆ ಕರ್ಕೊಂಡು ಹೋಗ್ತೀನಿ, ಹೋಗೋಣ ಬನ್ರಿ. ಸೊ ಇಲ್ಲಿಂದ ಬಂದರೆ ಇದೆಲ್ಲ ಫುಲ್ಲು ಪಾರ್ಕಿಂಗ್ ಸ್ಪೇಸು. ಇವತ್ತು ಶನಿವಾರ ಆಗಿರೋದ್ರಿಂದ ಇವಾಗ ಸ್ವಲ್ಪ ಜನ ಕಮ್ಮಿ. ಇನ್ನು ಭಾನುವಾರಲ್ಲಾದರೆ ಇದೆಲ್ಲ ಯಾವ ಕಾಲಿಡೋಕ್ಕೆ ಜಾಗ ಇರಲ್ಲ. ಸೊ ಅಲ್ಲಿ ಸ್ಟಾರ್ಟಿಂಗಿಂದ ಬಂದರೆ ಬೈಕಿಗೆ ಒಂದು 10 ರೂಪೀಸ್ ಚಾರ್ಜ್ ಮಾಡ್ತಾರೆ, ಕಾರಿಗೆಲ್ಲ ಆದರೆ ಒಂದು 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಾನು ಬೈಕಲ್ಲಿ ಬಂದೆ. ಸೊ ಒಳಗಡೆ ಹೋಗೋಣ ಇವಾಗ. ಸೊ ಪಾರ್ಕ್ ಮಾಡಿ ಹಿಂಗೆ ಬರಬೇಕು. ಶೂ ಆ ಕಡೆ ಸ್ಟ್ಯಾಂಡಲ್ಲೇ ಬಿಡ್ತೀನಿ. ಕಾಣ್ತಾ ಇದೆಯಲ್ಲ. ಸೊ ಕಾಣ್ತಾ ಇದೆಯಲ್ಲ ಪಾದರಕ್ಷೆಗಳ ಬಿಡುವ ಸ್ಥಳ. ಸೊ ನಾವು ಅಲ್ಲಿ ಒಳಗಡೆ ಬಿಟ್ಟು ಸೊ ಇಲ್ಲಿ ಬಿಟ್ಟು ಹೋಗೋಣ. ಬಿಟ್ಟಾಯ್ತು, ಕಾಲು ತೊಳ್ಕೊಂಡು ಕೈ ಮುಚ್ಕೊಂಡು ಹೋಗೋಣ. ಬರ್ತಿದ್ದಂಗೆ ಗಣಪತಿ ಸಿಗತ್ತೆ. ಗಣಪತಿಗೆ ಒಂದು ಕೈ ಮುಕ್ಕೊಂಡು ಮುಂದೆ ಒಳಗೆ ಹೋಗೋಣ. ಫುಲ್ಲು ಕಾಯಿ ಕಟ್ಟಿರೋದು. ಇವಾಗ ಎಲ್ಲ ಜನಗಳು ನೋಡ್ಬೋದು, ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದ್ದಾರೆ. ಈ ಕಡೆ ಎಲ್ಲ ಇದೆ. ನಾವು ಒಳಗಡೆ ಹೋಗಿ ಕಟ್ಟೋಣ ಬಂದರೆ. ಕಾಯಿ ಕಟ್ತವ್ರೇನು ನೋಡ್ರಿ. ಸಲಾರ್ ಫಿಲಮಲ್ಲೂ ಸ್ಟ್ಯಾಚು ತೆಗ್ದಿದ್ದಾರೆ. ಕಾಯಿ ತಗೊಳಕ್ಕೆ ಕ್ಯೂ ನಿಲ್ಬೇಕು ನೋಡ್ರಿ, ಜನ ಎಷ್ಟಿದ್ದಾರೆ. ಸೊ ಗೈಸ್, ಇಲ್ಲೆಲ್ಲ ಅವ್ರ ಹರಕೆಗಳು ಹೇಳ್ಕೊಂಡು ಕಾಯಿನ್ ಅಂಟಿಸ್ತಾರೆ. ಸೊ ಕಾಯಿನ್ ನಾನು ಒಂದು ಟ್ರೈ ಮಾಡಿದೆ, ನಂದು ಒಂದು ಅಂಟಿತು. ಕೆಳಗಡೆ ಇಲ್ಲಿದೆ ನೋಡಿ, ಲಾಸ್ಟ್ ಕಾಯಿನ್ ಕೈಟೆ ನೋಡಿ, ಈ ಕೆಳಗಡೆ ಲಾಸ್ಟ್ ಕಾಯಿನ್ ಅಂಟಿತು. ಎಲ್ಲ ದೇವ್ರಿನ ಪವಾಡಗಳು ಏನೇನು ಇರ್ತವೆ ಯಾರಿಗೂ ಗೊತ್ತು. ಇಲ್ಲೆಲ್ಲ ಮರಗಳಿಗೆ ಮೇ ಬಿ ಅವ್ರದ್ದೇನೋ ಹರಕೆಗಳೆಲ್ಲ ಕಟ್ಕೊಂಡು ಇದೆಲ್ಲ ಇದೆ ನೋಡ್ರಿ. ಮಾತ್ರ ಕ್ಷೇತ್ರ ಮಾತ್ರ ಸಖತ್ತಾಗಿದೆ. ಸೊ ಕಾಯಿ ತೊಗೊಂಡು ನಿಮ್ದು ಏನು ಪ್ರಾಬ್ಲಮ್ ಇದೆ ಅವ್ರು ಹೇಳಿದ್ರೆ ಅದೊಂದು ಚೀಟಿ ಕೊಡ್ತಾರೆ. ಆ ಚೀಟಿ ತೊಗೊಂಡು ಇಷ್ಟು ಪ್ರದಕ್ಷಿಣೆ ಬರ್ರಿ ಅಂತಾರೆ. ಅಷ್ಟು ಪ್ರದಕ್ಷಿಣೆ ಬಂದು ಕಾಯಿ ಕಟ್ತೀನಿ. ಇವಾಗ ಮುಂದ್ಗಡೆ ಸುತ್ತೋಣ.
ಸೊ ಪ್ರದಕ್ಷಿಣೆ ಹಾಕಿ ಮೇಲ್ಗಡೆ ಕಾಯಿ ಕಟ್ಟಾಯಿತು. ಸೊ ಮೇಲ್ಗಡೆ ಇದೆ ನಮ್ಮ ಕಾಯಿ. ಸೊ ಮೇಲ್ಗಡೆ ಕಟ್ಟಾಯಿತು. ಇಲ್ಲಿ ನೋಡ್ರಿ ಫುಲ್ ಎಲ್ಲ ಫುಲ್ ಕಾಯಿ ಕಟ್ಟಿ. ಜನಗಳು ನೋಡ್ಬೋದು ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೇ ಇದ್ದಾರೆ. ಜನಗಳು ಅಷ್ಟು ಅವಾಗಲೇ ಬಂದಾಗ ಅಷ್ಟಿಲ್ಲ, ಈಗ ಬಂದಾಗ ಜಾಸ್ತಿ 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 ಆಗ್ತಾ ಇರ್ತಾರೆ. ಸೊ ಹುಟ್ಟಿದ ಮನುಷ್ಯ ಅಂದಮೇಲೆ ಯಾರಿಗೆ ಕಷ್ಟ ಇರಲ್ಲ, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಸೊ ಅವ್ರವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಈ ಥರ ದೂರದಿಂದ ಊರಿಗೆ ಕ್ಷೇತ್ರಗಳಿಗೆ ಬರ್ತಾರೆ. ಅವ್ರದ್ದೇ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಏನೋ ಹೆಲ್ತಿಂದ ಏನಾದ್ರು ಇಶ್ಯೂಸ್ ಇದೆ ಅದರದ್ದು, ಆಮೇಲೆ ಮನಿ ಪ್ರಾಬ್ಲಮ್ಮು, ಬೇರೆ ಏನೇನೋ ಸುಮಾರು ಸಮಸ್ಯೆಗಳಿಗೆ ಏನೇನು ಪ್ರಾಬ್ಲಮ್ ಇದೆ ಅದಕ್ಕೆ ಏನೋ ಒಂದು ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ ಮಂತ್ರ ಇರುತ್ತೆ. ಆ ಮಂತ್ರ ಹೇಳ್ಬಿಟ್ಟು ಈ ಆಲದ ಮರಕ್ಕೆ ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬಂದಾದಮೇಲೆ ಆ ಕಾಯಿ ಕಟ್ಟಬೇಕು. ಕಾಯಿ ಕಟ್ಟಿ ಒಂದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರು ಹೇಳಿರೋ ಅಷ್ಟು ವಾರ ಬಂದು ಹೋದರೆ ಒಳ್ಳೆಯದಾಗುತ್ತೆ ಅಂತ ಅದೊಂದು ನಂಬಿಕೆ ಇದೆ. ನೋಡೋಣ. ಸೊ ಇಲ್ಲಿ ನೋಡ್ರಿ, ಇವ್ರಿಗೆ ಏನೇನೋ ಪ್ರಾಬ್ಲಮ್ ಇದೆ. ಇವರೆಲ್ಲ ಇಲ್ಲ ನಿಂಬೆಹಣ್ಣಿಂದು ಏನೋ ಪೂಜೆ ಕಟ್ ಮಾಡಿಸ್ಕೊತಾರೆ. ಹೆಲ್ತ್ ಪ್ರಾಬ್ಲಮ್ಮು ಏನೋ. ಸೊ ಎಲ್ಲರಿಗೂ ಹಾಸ್ಪಿಟ್ಲು ಒಂದೇ ಅಲ್ಲ ದಾರಿ, ಈ ಥರ ಹಲವಾರು ದಾರಿಗಳಿರ್ತವೆ. ಸೊ ಬಂದು ಹೋಗ್ರಿ ಕ್ಷೇತ್ರಕ್ಕೆ, ತುಂಬ ಒಳ್ಳೆಯದಿದೆ. ಇನ್ನು ಇದ್ರದ್ದು ಡೆವಲಪ್ಮೆಂಟ್ ಆಗ್ತಿರೋದು ಆ ಕಡೆ ಪಕ್ಕ ಪ್ಲೇಸ್ ಇದೆ, ಅದನ್ನು ಅಲ್ಲಿಗೂ ಕರ್ಕೊಂಡೋಗಿ ವಿಸಿಟ್ ಮಾಡಿಸ್ತೀನಿ. ಬನ್ನಿರಿ ಹೋಗೋಣ ಅಲ್ಲಿಗೂ. ಸೊ ದೇವಸ್ಥಾನದ ಟೈಮಿಂಗು ಯಾವಾಗ ಅಂತ ಇಲ್ಲಿ ಮೆನ್ಷನ್ ಮಾಡ್ಯಾರ ನೋಡ್ರಿ. ಅಮಾವಾಸ್ಯೆ, ಪೌರ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ 5ರಿಂದ 8ರವರೆಗೆ, ಸೋಮವಾರ, ಬುಧವಾರ, ಗುರುವಾರ, ಶನಿವಾರ 6ರಿಂದ 6ರವರೆಗೆ. ನಾನು ಬಂದಿರೋದು ಶನಿವಾರ. ಸೊ ನಿಮ್ಮದು ಟೈಮಿಂಗ್ ನೋಡ್ಕೊಂಡು ಕನ್ವೀನಿಯಂಟ್ ನೋಡ್ಕೊಂಡು ಬನ್ನಿರಿ. ಸೊ ಇವಾಗ ದೇವಸ್ಥಾನ ಎಲ್ಲ ಮುಗ್ದಾಯಿತು. ಇವಾಗ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಆಗ್ತಿರೋದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ. ಅದನ್ನು ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ, ಬನ್ನಿರಿ. ಸೊ ಇನ್ನೂ ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಗುತ್ತೆ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗೋಕ್ಕೆ. ಇದೆಲ್ಲ ನೋಡ್ರಿ, ಇದೆಲ್ಲ ಕನ್ಸ್ಟ್ರಕ್ಷನ್ ಆಗಿಬಿಟ್ರೆ ಕರ್ನಾಟಕದಲ್ಲಿ ನಂಬರ್ 1 or 2 ಪ್ಲೇಸಿಗೆ ಬರುತ್ತೆ ಆ ವಿಗ್ರಹ. ಸೊ ಇನ್ನೂ ಅಲ್ಲೆಲ್ಲ ಕಲ್ಲೆಲ್ಲ ಕೆತ್ತನೆ ಮಾಡ್ತಾರೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದೇವಸ್ಥಾನದ ಮುಖಗಳು ಎಲ್ಲ ಇದೆ, ಬರ್ರಿ ತೋರಿಸ್ತೀನಿ. ನೋಡ್ರಿ, ಇದೆಲ್ಲ ಇಷ್ಟಿಷ್ಟು ಆಗೋಗಿದೆ. ಇದನ್ನ ಕೆತ್ತನೆ ಆಗ್ತಾ ಇದೆ. ಗರ್ಭಗುಡಿ ನೋಡ್ರಿ, ಆ ಕಡೆ ಎಲ್ಲ ಕಲ್ಲಿಂದು ಪಿಲ್ಲರ್ಸ್ಗಳಿಂದು ಕೆಲಸ ನಡೀತಾ ಇದೆ. ಕೆಲಸ ನಡೀತಾ ಇದ್ದಪ್ಪ, ಆದಷ್ಟು ಬೇಗ ಆಗಲಿ. ಸೊ ಬಂದೋಗ್ರಿ, ಏನೇ ಪ್ರಾಬ್ಲಮ್ಸ್ ಇಲ್ಲಿ ಏನೇ ಇರಲಿ ಬಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡೋಗ್ರಿ, ತುಂಬ ಒಳ್ಳೇದಿದೆ. ಸೊ ಬೆಳಗ್ಗೆ ನಾನು ರೂಮ್ ಬಿಡ್ತಾ 7:30 ಆಗಿತ್ತು. 7:30ಇಂದ ಇಲ್ಲಿವರೆಗೆ ಏನು ತಿಂದಿಲ್ಲ, ಏನೂ ತಿಂದಿಲ್ಲ. 1 ಲೋಟ ಕಾಫಿ, 1 ಲೋಟ ನೀರು ಕೂಡ ಕುಡಿದಿಲ್ಲ. ಸೊ ಇವಾಗ ಇಲ್ಲೇ ಎಲ್ಲ ಅಂಗಡಿ, ಏನೋ ತಿಂಡಿ ಅಂಗಡಿ ಇದೆ, ಇಲ್ಲೇ ಏನಾರು ಒಂದು ತಿನ್ಕೊಂಡು ಹೊರಡೋಣ. ಸೊ ತಿಂಡಿ ತಿಂದಾಯಿತು. ಸೊ ನಾನು ಶೂಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀರು ಎತ್ಕೊಂಡೆ, ಫುಲ್ ಸುಸ್ತಾಗಿತ್ತು. ಇವಾಗ ವಾಪಸ್ ನಂದು ರೂಮಿಗೆ ಹೋಗ್ತೀನಿ. ಹಂಗೆ ಪಕ್ಕದಲ್ಲಿ ದೇವಸ್ಥಾನ ಜನ ಜಾಸ್ತಿ ಆದಾಗ ಹಂಗೆ ಸಣ್ಣ ಒಂದು ಎಕ್ಸಿಬಿಷನ್ ಥರ ಹಾಕ್ಯಾರೆ ನೋಡ್ರಿ ಇಲ್ಲಿ. ಸೊ ಇಷ್ಟು ಹೇಳ್ತಾ ಕಾಟಿರಮ್ಮನ ದೇವಸ್ಥಾನ ಟೆಂಪಲಿಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ದೇವಸ್ಥಾನದ ಲೊಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿರಿ. ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಬಾಯ್.